ಏಂಜಲ್ ಮೆಸೇಜ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏನು ಮೆಸೇಜ್ ಇದೆ ಅನ್ನುವಂತಹದನ್ನು ನೋಡೋಣ. ನೋ ನೀಡ್ ಟು ವರಿ ಅನ್ನುವಂತಹದ್ದಿದೆ. ನೀವು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದಿದೆ. ಹಾಗೆ ಇಲ್ಲಿ ನ್ಯೂ ಬಿಗಿನಿಂಗ್ಸ್, ಹೊಸ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕರಿಯರಲ್ಲಿ ಗ್ರೋತನ್ನು, ಸಕ್ಸಸ್ಸನ್ನು ಪಡೀಲಿಕ್ಕೆ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಉತ್ತಮ ಪಾರ್ಟ್ನರ್ಶಿಪ್ಗೋಸ್ಕರ ನೀವು ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಭಾಳಷ್ಟು ನೀವು ಅದರ ಬಗ್ಗೆ ಕೂಡ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಆದರೆ ಅದರ ಬಗ್ಗೆ ನಿಮಗೆ ಯಾವುದೇ ರೀತಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮೆಸೇಜನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅನ್ನುವಂಥದ್ದಿದೆ. ಇಲ್ಲಿ ಹೆಚ್ಚಿನದಾಗಿ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹವ್ರು ಇದ್ದೀರಾ. ಹಾಗಾಗಿ ನೀವು ಮೆಡಿಟೇಷನನ್ನು ಮಾಡಿ ಅನ್ನುವಂತಹ ಮೆಸೇಜ್ ಆಗಿದೆ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಇನ್ನಷ್ಟು ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಇಂಟ್ಯೂಷನ್ ಮೂಲಕ ನೀವು ಏಂಜಲ್ಸ್ ಗೈಡೆನ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಸೊ ಆದ್ದರಿಂದ ನಿಮಗೆ ನೀವು ಯಾವುದೇ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೂ ಕೂಡ ಅದೆಲ್ಲವನ್ನು ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು. ನಿಮ್ಮ ನೀವು ಮಾಡಿದಂತಹ ಮ್ಯಾನಿಫೆಸ್ಟೇಷನಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ಬೋದು ಅನ್ನುವಂತಹದ್ದಾಗಿದೆ.